ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ವಾರ್ ಅಂತಕ್ಕಂಥ ಶುರುವಾಗಿದ್ದು ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿದಾಗಿಂದ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಎಲ್ಲ ಮುಗಿದು ಈಗ ಜನವರಿಗೆ ಬಂದಿದ್ದೀವಿ. ಸಂಕ್ರಾಂತಿಗಾದರೂ ಸಂಕ್ರಮಣವಾ ಅಂತಂದರೆ ಸದ್ಯಕ್ಕೆ ಇಲ್ಲ ಪವರ್ ಶೇರಿಂಗ್. ಇನ್ನೂ 3 ತಿಂಗಳು ಹೆಚ್ಚು ಕಡಿಮೆ ಇದಕ್ಕೆ ಕದನ ವಿರಾಮ ಮುಂದುವರಿಕೆ ಅನ್ನೋ ಪರಿಸ್ಥಿತಿ ಇದೆ. ಓಕೆ, ಪವರ್ ವಾರ್ಗೆ ಬ್ರೇಕ್, ಎಕ್ಸ್ಕ್ಲೂಸಿವ್ ಅಸಲಿ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. CM DCMಗೆ ಸಿದ್ಧವಾಯಿತು ಕಾಂಪ್ರಮೈಸ್ ಥಿಯರಿ ಹೈಕಮಾಂಡ್ನಿಂದ. 3 ತಿಂಗಳು ಕದನ ವಿರಾಮ ವಿಸ್ತರಣೆ, ಬಜೆಟ್ ಥಿಯರಿ, ಹೈಕಮಾಂಡ್ಗೆ ಸ್ಮೂತ್ ಆಪ್ಷನ್ ಕೊಡ್ತಾರಾ CM ಮತ್ತು DCM. ಇದರ ನಡುವೆ ಯಾವುದೇ ಕಾಳಗವೇ ಇಲ್ಲ. ಕಾಳಗ ಎಲ್ಲಿದೆ ರೀ ಅಂತ ಮುಖ್ಯಮಂತ್ರಿಗಳೇ ಕೇಳಿದ್ದಾರೆ. ನಮ್ಮ ನಡುವೆ ಯಾವ ಕಾಳಗವೂ ಇಲ್ಲ, ಎಲ್ಲ ಕೂಲಾಗಿದೆ, ನೀವೇ ಕಾಳಗವನ್ನು ಹುಟ್ಟಾಕ್ತಾ ಇದ್ದೀರಾ ಅಂತೆಲ್ಲ ಅರ್ಥದಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದರು. ಅಲ್ಲಿಗೆ ಬಜೆಟ್ ತಯಾರಿಯನ್ನು ಮುಖ್ಯಮಂತ್ರಿಗಳು ಆರಂಭ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಮಾರ್ಚ್ ಮೊದಲ ವಾರ ಅಥವಾ 2ನೇ ವಾರದಲ್ಲಿ ಬಜೆಟ್ ಮಂಡನೆಗೆ ಸಿದ್ಧವಾಗ್ತಾ ಇದ್ದಾರೆ. ದಾಖಲೆಯ 17ನೇ ಬಜೆಟ್ಗೆ ತಯಾರಿ. 26ನೇ ತಾರೀಕು ನಂತರ ಎಲ್ಲರೂ ಅಧಿಕಾರಿಗಳೆಲ್ಲ ನೀವು ಕಂಪ್ಲೀಟ್ ಇದಕ್ಕೆ ಬಜೆಟ್ಗೆ ಮೀಸಲಿಡಬೇಕು ಸಮಯವನ್ನು ಅಂತೆಲ್ಲ ಹೇಳಿದಾರಂತೆ. ಹಾಗಾಗಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾರೆ ಅಂದರೆ ಸದ್ಯಕ್ಕಂತೂ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬರಲಾಗ್ತಾ ಇದೆ. ಪವರ್ ಶೇರ್ ವಾರ್ ಬಗ್ಗೆ CM ಸಿದ್ದರಾಮಯ್ಯನವರು ಕೂಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ, ನನಗೆ ಯಾವುದೇ ಅರ್ಜೆಂಟ್ ಇಲ್ಲ ಅಂತ DK ಶಿವಕುಮಾರ್ ಅಸ್ತ್ರವನ್ನು ಬೀಸಿದ್ದಾರೆ. ಹಲವು ದಿನಗಳಿಂದ ಸಿದ್ದರಾಮಯ್ಯ ಜೊತೆಯಲ್ಲೇ DK ಶಿವಕುಮಾರ್ ಕೂಡ ಜಿಲ್ಲಾ ಪ್ರವಾಸವನ್ನೂ ಮಾಡ್ತಾ ಇದ್ದಾರೆ. ಪವರ್ ಶೇರ್ ಬಗ್ಗೆ ಏನೇ ಕೇಳಿದ್ರು ಇಬ್ಬರಿಂದಲೂ ಕೂಲ್ ಪೀರಿಯಡ್ ಮಾತು. ಅಂದರೆ ಇಬ್ಬರು ಕೂಡ ಫೋಕಸ್ಡ್ ಆಗಿದ್ದಾರೆ, ಇಬ್ಬರಿಗೂ ಮುಂದೆ ಏನಾಗುತ್ತೆ ಅಂತ ಗೊತ್ತಿದೆ. ಹಾಗಾಗಿ ಸುಮ್ಮನೆ ಈಗ ಯಾಕೆ ಮಾತಾಡಬೇಕು. DK ಶಿವಕುಮಾರ್ ಅಂತೂ ಎಷ್ಟು ಅವ್ರನ್ನ ಪ್ರಶ್ನೆ ಮಾಡಿದ್ರು ವಿಪರೀತ ಕೂಲಾಗಿ ಮಾತಾಡ್ತಾರೆ. ಸಿದ್ದರಾಮಯ್ಯನವರಂತೂ ಅವರು ತಲೆನೇ ಕೆಡಿಸ್ಕೊಂಡಿಲ್ಲ. ಹೈಕಮಾಂಡ್ ಎಲ್ಲಿ ತನಕ ಈ ವಿಚಾರದಲ್ಲಿ ತಲೆ ಹಾಕಲ್ವೋ ಅಲ್ಲಿ ತನಕ ಸಿದ್ದರಾಮಯ್ಯನವರು CM ಆಗಿ ಮುಂದುವರಿತಾರೆ. ಈಗಾಗಲೇ ದೇವರಾಜ ಅರಸು ದಾಖಲೆ ಮುರಿಬೇಕು ಅಂತ ಆಸೆ ಇಟ್ಕೊಂಡಿದ್ದರು, ದಾಖಲೆ ಮುರಿದಿದ್ದಾಯಿತು. ನೆಕ್ಸ್ಟ್ ಇವಾಗ ಬಜೆಟ್ಗೆ ತಯಾರಿ ಮಾಡ್ಕೋತಾ ಇದ್ದಾರೆ. ಬಜೆಟ್ಟು ಕೂಡ ಮುಗಿಯುತ್ತೆ ಮಾರ್ಚ್ಗೆ. ಏಪ್ರಿಲ್ ಮೇನಲ್ಲಿ ಪಂಚರಾಜ್ಯಗಳ ಚುನಾವಣೆ ಇದೆ. ಸೊ ಅಲ್ಲಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಅವ್ರ ಲೆಕ್ಕಾಚಾರ. ಹಾಗಾಗಿ ಅವ್ರಿಗೆ ಗೊತ್ತಿದೆ ಮುಂದೆ ಏನಾಗುತ್ತೆ, ಯಾವ ಟೈಮ್ಗಾಗುತ್ತೆ ಅಂತ. ಇಬ್ಬರು ಕೂಡ ಕೂಲ್ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಈ ನಡುವೆ ಸಂಕ್ರಾಂತಿ ಬಳಿಕ ಡೆಲ್ಲಿಗೆ ತೆರಳುವ ಲೆಕ್ಕಾಚಾರದಲ್ಲಿದ್ದಾರೆ CM DCM ಇಬ್ಬರು ಕೂಡ. ಆ ವೇಳೆ ಹೈಕಮಾಂಡ್ಗೆ ಬಜೆಟ್ ಆಪ್ಷನ್ ಕೊಟ್ಟು ಬರ್ತಾರಾ CM ಮತ್ತು DCM. ಬಜೆಟ್ ಮಂಡನೆಗೆ ಅನುಮತಿ ಪಡೆದು ಅಲ್ಲಿ ತನಕ ಕದನ ವಿರಾಮ ಘೋಷಣೆ ಮಾಡ್ತಾರಾ? ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಧರ್ಮ ಸಂಕಟದಿಂದ ಪಾರಾಗುವ ಅವಕಾಶ ಸಿಗುತ್ತಾ? ಧರ್ಮ ಸಂಕಟ ಅನ್ನೋದಕ್ಕಿಂತ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಹೈಕಮಾಂಡ್ ಲೆಕ್ಕಾಚಾರ. ಇನ್ನೊಂದು 3 ತಿಂಗಳು ಮುಂದಕ್ಕೆ ಹೋಗುತ್ತೆ ಅಂದರೆ ಹೋಗಲಿ ಬಿಡಿ, ಆಮೇಲೆ ತಲೆ ಕೆಡಿಸ್ಕೊಂಡ್ರಾಯ್ತು, ಈಗ ಯಾಕೆ ಅಂತ. ಬಟ್ ಆ್ಯಕ್ಚುಲಾಗಿ ಅರ್ಜೆನ್ಸಿನಲ್ಲಿ ಇರಬೇಕಾಗಿರೋರು DK ಶಿವಕುಮಾರ್ ಅವರು. 2.5 ವರ್ಷ ಅಂದರು, 2.5 ವರ್ಷ ಮುಗಿದೇ ಹೋಯಿತು. ಈಗ ಇವೆಲ್ಲ ಮುಗಿಬೇಕು ಅಂದರೆ ಹೆಚ್ಚು ಕಡಿಮೆ ಸಿದ್ದರಾಮಯ್ಯನವರು 3 ವರ್ಷ ಕಂಪ್ಲೀಟ್ ಮಾಡಿಬಿಡ್ತಾರೆ. ಆಚೆಗೆ ಉಳಿಯೋದು ಇನ್ನು 2 ವರ್ಷ. ಆ 2 ವರ್ಷದಲ್ಲೂ ಕೂಡ ಕೊನೆಯ 1 ವರ್ಷ ಚುನಾವಣೆ ಅದು ಇದು ಅನ್ನೋದ್ರಲ್ಲೇ ಕಳೆದೋಗ್ಬಿಡುತ್ತೆ. 1 ವರ್ಷ ಸಿಗೋದು DK ಶಿವಕುಮಾರ್ಗೆ. ಅದಕ್ಕೆ ಅವ್ರು ಒಪ್ಪಿದ್ದಾರೆ. ಅವರ ಹಾವಭಾವಗಳನ್ನು ನೋಡ್ತಾ ಇದ್ದರೆ ಅದಕ್ಕೆ ಅವರು ಒಪ್ಪಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಅವ್ರ ನಡುವೆ ಯಾವುದೇ ಗಲಾಟೆ ಗೊಂದಲಗಳು ಇಲ್ಲ. ಅವರ ಆಪ್ತರೂ ಕೂಡ ಸೈಲೆಂಟ್ ಆಗಿದ್ದಾರೆ ಸದ್ಯಕ್ಕೆ, ಯಾರು ಏನೂ ಮಾತನಾಡ್ತಾ ಇಲ್ಲ. ಆದರೆ DK ಶಿವಕುಮಾರ್ ಅವರ ರಣತಂತ್ರ ಇಲ್ಲೂ ಕೂಡ ಇದೆ ಅಂತ ಲೆಕ್ಕಾಚಾರ. ಏನು DK ಶಿವಕುಮಾರ್ ಅವರ ರಣತಂತ್ರ? ಹಾಗಾದರೆ ಪವರ್ ಶೇರ್ ವಾರ್ಗೆ ಸದ್ಯಕ್ಕೆ ಬ್ರೇಕ್ ಹಾಕೋದೆ DKಶಿಯ ರಣತಂತ್ರ.